ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಕಾನ್ ಸಿಟಿ ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಲಿ ಒಂದು ಫ್ಯಾಮಿಲಿ ಇರುತ್ತೆ. ಒಂದಿನ ಇದ್ದಕ್ಕಿದ್ದಾಗೆ ಹೀರೋ ಮಗ ಕಾಣೆ ಆಗ್ತಾನೆ. ಅವನ್ನ ಕಿಡ್ನಾಪ್ ಮಾಡಿದ್ದು ಯಾರು, ಈ ಫ್ಯಾಮಿಲಿ ಕತೆ ಏನು, ಕಡೆಗೆ ಹೀರೋ ಅವನ್ ಮಗನ ಕಾಪಾಡೋಕೆ ಆಯ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರುವಾಗೋದು 2017ರಲ್ಲಿ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಮಂಗಳೂರಲ್ಲಿ ಇರೋ ಸರವಣ ಅನ್ನೋ ಹೋಟೆಲ್ ನ ತೋರಿಸ್ತಾರೆ. ಆ ಹೋಟೆಲ್ ಓನರ್ ಈ ಕಥೆಯ ನಾಯಕ ಸರವಣ. ಅವನು ಅವನ್ ಫ್ಯಾಮಿಲಿ ಜೊತೆ ಹೋಟೆಲ್ ನಡೆಸ್ತಾ ಇರ್ತಾನೆ. ಅವನ ಹೆಂಡತಿ ಮಿತ್ರ, ಅವನ್ ಬಾಮೈದ ಜಾಕಿ, ಮತ್ತೆ ಅವನತ್ತೆ ಜಾನಕಿ. ಅವನಿಗೆ ಜೀವ ಅನ್ನೋ ಒಬ್ಬ ಮಗ ಕೂಡ ಇರ್ತಾನೆ. ಜೀವಾಗೆ ಮಿತ್ರಗಿಂತ ಸರವಣ ಅಂದ್ರೆ ತುಂಬಾ ಇಷ್ಟ. ಇವರೆಲ್ಲ ಬಂದಿರೋದು ಚೆನ್ನೈಯಿಂದ. 7 ವರ್ಷದಿಂದ ಕರ್ನಾಟಕದಲ್ಲೇ ಸೆಟಲ್ ಆಗಿರ್ತಾರೆ. ಜೊತೆಗೆ ಇವ್ರನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇವ್ರ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ. ಮಿತ್ರಾಗೆ ಶರವಣನ ಕಂಡ್ರೆ ಆಗ್ತಾನೆ ಇರಲ್ಲ. ಒಂದಿನ ಸರವಣ ಜೀವನ ಅವನ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಆಗ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಜೀವ ಹ್ಯಾಂಡಿಕ್ಯಾಪ್ ಅಂತ. ಜೀವಾಗೆ ನಡೆಯೋಕೆ ಆಗ್ತಾ ಇರಲ್ಲ, ಅದಕ್ಕೆ ವೀಲ್ ಚೇರ್ ಯೂಸ್ ಮಾಡ್ತಾ ಇರ್ತಾನೆ. ಒಂದಿನ ಏನಾಗುತ್ತೆ ಅಂದ್ರೆ ಸರವಣಗೆ ಒಬ್ಬ ಎಲೆಕ್ಟ್ರಿಕಲ್ ಅಂಗಡಿಯವನು ಫ್ರೆಂಡ್ ಇರ್ತಾನೆ. ಅವನು ಮನೆಗೆ ಹೋಗಿ ಬರ್ತೀನಿ ಅಂಗಡಿ ನೋಡ್ಕೋ ಅಂತ ಹೇಳಿ ಹೋಗಿರ್ತಾನೆ. ಅದಕ್ಕೆ ಸಂಜೆ ಜೀವನ ಕರ್ಕೊಂಡ್ ಬರೋಕೆ ಸರವಣ ಹೋಗೋ ಅಷ್ಟ್ರಲ್ಲಿ ಲೇಟ್ ಆಗಿರುತ್ತೆ. ಯಾರೋ ಬಂದು ಜೀವನ ಕರ್ಕೊಂಡು ಹೋಗಿರ್ತಾರೆ. ಸರವಣ ಫ್ಯಾಮಿಲಿಯವರು ಯಾರು ಜೀವನ ಕರ್ಕೊಂಡು ಹೋಗಿರಲ್ಲ. ಅದಕ್ಕೆ ಸಂಜೆ ಎಲ್ರು ಸ್ಕೂಲ್ಗೆ ಬಂದು CCTV ಚೆಕ್ ಮಾಡ್ತಾರೆ. ಅದ್ರಲ್ಲಿ ಕಿಡ್ನಾಪರ್ ಮುಖ ಕಾಣಿಸುತ್ತೆ. ಎಲ್ರು ಅವನ ನೋಡ್ತಾ ಇದ್ದ ಹಾಗೆ ಕತೆ 2010ಕ್ಕೆ ಶಿಫ್ಟ್ ಆಗುತ್ತೆ. ಚೆನ್ನೈನ ಮಂಗಳಪುರಂ ಅನ್ನೋ ಏರಿಯಾನ ತೋರಿಸ್ತಾರೆ. ಅಲ್ಲಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕಲ್ಯಾಣ ಸುಂದರಂ ಅನ್ನೋ ಇನ್ಸ್ಪೆಕ್ಟರ್ ಇರ್ತಾನೆ. ಅವನು ಚೀಟಿ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದ ಒಂದು ದಂಪತಿನ ಹುಡುಕಿ ಕೈ ಮುರಿದೋಗೋ ತರ ಹೊಡಿತಾನೆ. ಪ್ರೆಸ್ ಅವರು ಏನಾಯ್ತು ಅಂತ ಆ ದಂಪತಿನ ಕೇಳಿದಾಗ ಅವರು ವಾಶ್ರೂಮ್ ಅಲ್ಲಿ ಜಾರಿ ಬಿದ್ದು ಹೀಗಾಗಿದ್ದು ಅಂತಾರೆ. ಆದ್ರೆ ಆ ಪ್ರೆಸ್ ಅವರಿಗೆ ಇದಕ್ಕೆಲ್ಲ ಕಲ್ಯಾಣ ಸುಂದರಮ್ಮೇ ಕಾರಣ ಅಂತ ಗೊತ್ತಿರುತ್ತೆ. ಇನ್ನೊಂದ್ ಕಡೆ ನಮ್ ಸರವಣನ ತೋರಿಸ್ತಾರೆ. ಯಾರೋ ಒಬ್ಬ ಸರವಣಗೆ ಕಾಲ್ ಮಾಡ್ತಾ ಇರ್ತಾನೆ. ಆದ್ರೆ ಸರವಣ ಪಿಕ್ ಮಾಡಲ್ಲ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಚುಟ್ಟಿ ಅಣ್ಣನ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡ್ತಾನೆ. ಅದೇ ಹೋಟೆಲ್ಗೆ ಸರವಣನ ಸ್ಕೂಲ್ ಫ್ರೆಂಡ್ ಆಗಿದ್ದ ಸತ್ತ ಬರ್ತಾನೆ. ನೋಡೋಕೆ ತುಂಬಾ ಕುಳ್ಳ ಇರ್ತಾನೆ. ನಾವು ಕುಳ್ಳ ಅಂತಾನೆ ಕರೆಯೋಣ. ಈ ಕುಳ್ಳ ಹೋಟೆಲ್ ಅಲ್ಲಿ ಇರೋರ್ಗೆಲ್ಲ ಒಂದೇ ದಿನದಲ್ಲಿ ದುಡ್ಡು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಚುಟ್ಟಿ ಅಣ್ಣನ ಹೋಟೆಲ್ ಇಂದ ಸರವಣ ಕುಳ್ಳನ ಮಾತಾಡಿಸ್ಕೊಂಡು EB ಆಫೀಸ್ಗೆ ಹೋಗ್ತಾನೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಳ್ಳೋ ಆಫೀಸ್. ಅವನ್ ತಾಯಿ ಸತ್ತೋಗಿದ್ದ ಕಾರಣ ಅವ್ರ ತಾಯಿ ಕೆಲ್ಸನ ಸರವಣಗೆ ಕೊಟ್ಟಿರ್ತಾರೆ. ಅದು ಗೌರ್ನಮೆಂಟ್ ಕೆಲ್ಸ. ಇದು ಸರವಣನ ಕತೆ. ಇನ್ನೊಂದ್ ಕಡೆ ನಮಗೆ ಮಿತ್ರನ ತೋರಿಸ್ತಾರೆ. ಅವಳು ಇವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಸ್ಪತ್ರೆಗೆ ಹೋಗಿ ಸ್ಕ್ಯಾನ್ ಮಾಡಿಸ್ತಾಳೆ. ಆದ್ರೆ ಅವಳ ಜೊತೆ ಅವಳ ಗಂಡ ಇರಲ್ಲ. ಅಲ್ಲಿಂದ ಒಬ್ಳೆ ಮನೆಗೆ ಹೋಗ್ತಾಳೆ. ಮನೆ ಓನರ್ ಬಂದು ಮನೆ ಸಾಮಾನಿಲ್ಲ ಈಚೆ ಆಗ್ತಾ ಇರ್ತಾರೆ. ಯಾಕಂದ್ರೆ ಮಿತ್ರ ಯಾವುದೋ ಫ್ರಾಡ್ ಕಂಪನಿನ ನಂಬ್ಕೊಂಡು 3 ಲಕ್ಷಕ್ಕೆ ಲೀಸ್ಗೆ ಹಾಕಿಸ್ಕೊಂಡಿರ್ತಾಳೆ. ಅಂದ್ರೆ ಒಂದ್ ರೀತಿ ಸ್ಕ್ಯಾಮ್ ಆಗಿರ್ತಾಳೆ. ಇವಾಗ ಅವಳಿಗೆ ಎಲ್ಲ ಅರ್ಥ ಆಗಿ ಬ್ಯಾಗ್ ತಗೊಂಡು ಒಂದಿನದ ಮಟ್ಟಿಗೆ ಇರೋಕೆ ಅಂತ ಅವಳ ಫ್ರೆಂಡ್ ಫ್ಲಾಟ್ಗೆ ಹೋಗ್ತಾಳೆ. ಇನ್ನೊಂದ್ ಕಡೆ ನಮಗೆ ಜಾಕಿ ಮತ್ತೆ ಜಾನಕಿನ ತೋರಿಸ್ತಾರೆ. ಜಾನಕಿಗೆ ಲಿವರ್ ಅಲ್ಲಿ ಟ್ಯೂಮರ್ ಇದೆ ಅಂತ ಆಪರೇಷನ್ ಮಾಡ್ಬೇಕು ಅಂತ ಒಬ್ಬ ಡಾಕ್ಟರ್ ಹೇಳ್ತಾನೆ. ಅದಕ್ಕೆ 8 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಜಾಕಿ ಹತ್ರ ದುಡ್ಡೇ ಇರಲ್ಲ. ಜಾಕಿ ತಂದೆ ರ್ಯಾಂಬೋ ಸಿಲ್ವರಾಜು ಸ್ಟಂಟ್ ಮಾಸ್ಟರ್ ಆಗಿರ್ತಾನೆ. ಅದಕ್ಕೆ ಜಾಕಿ ಫಿಲಂ ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ದುಡ್ಡು ಕೇಳ್ತಾನೆ. ಆದ್ರೆ ಯಾರು ಕೊಡ್ತಾ ಇರಲ್ಲ. ಅದಕ್ಕೆ ಅವನ್ ತಂದೆ ಮೇಲೆ ಅವನಿಗೆ ಕೋಪ ಬರುತ್ತೆ. ಒಂದಿನ ಸರವಣ ಲವ್ವರ್ ಐಶು ಸರವಣಗೆ ಕಾಲ್ ಮಾಡಿ ನಮ್ ತಂದೆ ತಾಯಿಗೆ ಎಲ್ಲ ವಿಷಯ ಗೊತ್ತಾಯ್ತು, ನಿಮ್ ಮನೆಗೆ ಬರ್ತಾ ಇದೀವಿ, ಮನೆಯೆಲ್ಲ ಕ್ಲೀನ್ ಆಗಿ ಇಟ್ಟಿರು ಅಂತ ಹೇಳ್ತಾಳೆ. ಸರವಣ ಆಫೀಸಿಂದ ಬೇಗ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ. ಐಶು ಪೇರೆಂಟ್ಸ್ಗೆ ಟೀ ಕೂಡ ಮಾಡಿ ಕೊಡ್ತಾನೆ. ಎಲ್ಲ ಸರಿ ಆಯ್ತು ಅನ್ಕೊಳ್ಳೋ ಅಷ್ಟ್ರಲ್ಲಿ ಲೋನ್ EMI ಕಟ್ಟಿಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಲೋನ್ ಕೊಟ್ಟಿದ್ದೋನು ಮನೆ ಹತ್ರಕ್ಕೆ ಬರ್ತಾನೆ. ಅದು ಸರವಣ ತಾಯಿ ಮನೆ ಕಟ್ಟೋಕೆ ಲೋನ್ ತಗೊಂಡಿರ್ತಾರೆ. ಸರವಣಗೂ ಕಟ್ಟಿ ಕಟ್ಟಿ ಸಾಕಾಗಿರುತ್ತೆ. ಇದೆಲ್ಲ ಗೊತ್ತಾಗಿ ಐಶು ತಂದೆ ತಾಯಿ ಏನು ಮಾತಾಡದೆ ಹೊರಟೋಗ್ತಾರೆ. ಒಂದ್ ಕಡೆ ದುಡ್ಡು ಗಂಡ ಇಲ್ದೆ ಮಿತ್ರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾಕಿ ಜಾನಕಿಗೆ ಆಪರೇಷನ್ ಮಾಡಿಸೋಕೆ ದುಡ್ಡು ಹೇಗ್ ಹೊಂಚೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ನಮ್ ಸರವಣ ಲೋನ್ ಹೇಗ್ ತೀರಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಕುಳ್ಳ ಮಾತ್ರ ಹೋಟೆಲ್ ಅಲ್ಲಿ ಎಲ್ರಿಗೂ ಕ್ವಿಕ್ ಮನಿ ಮಾಡೋದ್ರ ಬಗ್ಗೆ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಸರವಣಗೆ ಶಬರಿ ಅನ್ನೋ ಕಾಲೇಜ್ ಫ್ರೆಂಡ್ ಇರ್ತಾನೆ. ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ. ಆದ್ರಿಂದ ಶಬರಿ EMI ಕಟ್ಟೋಕೆ ಅವನು ಕೂಡ ಸಹಾಯ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಕಲ್ಯಾಣ ಸುಂದರಂ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ.
ಕೆಲವರು ಒಳ್ಳೆಯವನು ಅಂತ ಇರ್ತಾರೆ, ಇನ್ನ ಕೆಲವರು ಕೆಟ್ಟವನು ಅಂತ ಹೇಳ್ತಾ ಇರ್ತಾರೆ. ಒಂದಿನ ಸರವಣ ಚುಟ್ಟಿ ಅಣ್ಣನ ಹೋಟೆಲ್ ಇಂದ ಆಫೀಸ್ಗೆ ಹೋಗುವಾಗ ಚುಟ್ಟಿ ಅಣ್ಣ 20 ಕಾರ್ಡ್ಸ್ ಕೊಟ್ಟು ಬಿಲ್ ಕಟ್ಬಿಡು ಅಂತ ಹೇಳ್ತಾರೆ. ಸರವಣ ಆಫೀಸ್ಗೆ ಹೋಗ್ತಾನೆ. ಅವನ್ ಪಕ್ಕ ಕೆಲಸ ಮಾಡ್ತಿದ್ದ ಗೋವರ್ಧನ ಅನ್ನೋ ವ್ಯಕ್ತಿ ಸರವಣ ಬಂದ ತಕ್ಷಣ ಕೌಂಟರ್ ಕ್ಲೋಸ್ ಮಾಡಿ ಹೋಗ್ಬಿಡ್ತಾನೆ. ಅಲ್ಲಿಗೆ EMI ಆಫೀಸರ್ ಕೂಡ ಬರ್ತಾನೆ. ಸರವಣ ಯೋಚನೆ ಮಾಡಿ ಚುಟ್ಟಿ ಅಣ್ಣ ಕೊಟ್ಟಿದ್ದ ಕಾರ್ಡ್ಸ್ ಇಂದ ದುಡ್ಡು ತಗೊಂಡು ಹೋಗಿ ಕೊಡ್ತಾನೆ. ಯಾಕಂದ್ರೆ ಆ ದುಡ್ಡು ಕಟ್ಟೋಕೆ ಇನ್ನು 20 ದಿನ ಬಾಕಿ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಅರೇಂಜ್ ಮಾಡಿ ಕಟ್ಟೋಣ ಅಂತ. ಚುಟ್ಟಿ ಅಣ್ಣ ಬುಕ್ ಅಲ್ಲಿ ಪ್ರಿಂಟ್ ಯಾಕಾಗಿಲ್ಲ ಅಂದಾಗ ಪ್ರಿಂಟರ್ ವರ್ಕ್ ಆಗ್ತಾ ಇರ್ಲಿಲ್ಲ, ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿದೀನಿ ಅಂತಾನೆ. ಆಮೇಲೆ ಸರವಣ ಮನೆಯಲ್ಲಿ ಕೂತು ಯೋಚನೆ ಮಾಡಿ ಸ್ಕ್ಯಾಮ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಏನೋ ಪ್ಲಾನ್ ಕೂಡ ಮಾಡ್ತಾನೆ. ಇನ್ನೊಂದ್ ಕಡೆ ಮಿತ್ರ ಅವಳು ಹೇಗ್ ಸ್ಕ್ಯಾಮ್ ಆದ್ಲೋ ಅದೇ ರೀತಿ ಸ್ಕ್ಯಾಮ್ ಶುರು ಮಾಡ್ತಾಳೆ. ಚೆನ್ನೈಯಲ್ಲಿ ಮನೆ ಇದ್ದು ಬೇರೆ ಕಡೆ ಇರೋ ಓನರ್ಸ್ ನ ಮೀಟ್ ಮಾಡಿ ನಿಮ್ಮನೆ ಬಾಡಿಗೆಗೆ ಕೊಡಿಸಿ, ಪ್ರತಿ ತಿಂಗಳು ನಾವು ಬಾಡಿಗೆ ತಂದು ಕೊಡ್ತೀವಿ ಅಂತ ನಂಬಿಸಿ ಅಗ್ರಿಮೆಂಟ್ಗೆ ಸೈನ್ ಹಾಕಿಸ್ಕೊತಾಳೆ. ಆದ್ರೆ ಆ ಮನೆಗಳನ್ನ ಬಾಡಿಗೆಗೆ ಕೊಡ್ತಾ ಇರಲ್ಲ, ಲೀಸ್ಗೆ ಕೊಡ್ತಾ ಇರ್ತಾಳೆ. ಅದರಿಂದ ಒಂದೇ ಸಲ ಮಿತ್ರಗೆ ಜಾಸ್ತಿ ದುಡ್ಡು ಸಿಗ್ತಾ ಇರುತ್ತೆ. ಅದನ್ನ ಇನ್ವೆಸ್ಟ್ ಮಾಡಿ ಮನೆ ಓನರ್ಸ್ಗೆ ಬಾಡಿಗೆ ಕೊಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾಕಿ ತಂದೆ ಹೆಸರಲ್ಲಿ ರ್ಯಾಂಬೋ ಟ್ರಸ್ಟ್ ಅಂತ ಇರುತ್ತೆ. ಆ ಟ್ರಸ್ಟ್ ಪೇಜ್ ಇಂದ ಜಾಕಿ ಅವನ್ ತಾಯಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹಾಕಿರ್ತಾನೆ. ತುಂಬಾ ಜನ ಅವನಿಗೆ ದುಡ್ಡು ಹಾಕೋಕೆ ಶುರು ಮಾಡಿರ್ತಾರೆ. ಅದನ್ನ ನೋಡಿ ಜಾಕಿ ಮತ್ತೆ ಜಾನಕಿಗೆ ಖುಷಿ ಆಗುತ್ತೆ. ಆಮೇಲೆ ದುಡ್ಡು ಅರೇಂಜ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಆದ್ರೆ ಅವನೊಬ್ಬ ಡುಬಾಕ್ ಡಾಕ್ಟರ್ ಆಗಿರ್ತಾನೆ. ಜಾನಕಿಗೆ ಯಾವುದೇ ಟ್ಯೂಮರ್ ಇರೋದಿಲ್ಲ. ಬೇರೆ ಡಾಕ್ಟರ್ ಅದನ್ನ ಚೆಕ್ ಮಾಡಿ ಟ್ಯೂಮರ್ ಇಲ್ಲ ಅಂತಾರೆ. ಅದರಿಂದ ಆ ದುಡ್ನೆಲ್ಲ ಜಾಕಿ ವಾಪಸ್ ಕೊಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಜಾನಕಿ ಬೇಡ ಅಂತಾಳೆ. ಸ್ಕ್ಯಾಮ್ ಮಾಡೋಣ ಅಂತ ಹೇಳ್ತಾಳೆ. ರ್ಯಾಂಬೋ ಟ್ರಸ್ಟ್ ನ ಮತ್ತೆ ಶುರು ಮಾಡಿ ಕಾಯಿಲೆ ಇರೋರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಅಂತ ಫೇಕ್ ವಿಡಿಯೋ ಮಾಡಿಸಿ ಪೋಸ್ಟ್ ಮಾಡಿ ದುಡ್ಡು ಮಾಡೋಣ ಅಂತ ಹೇಳ್ತಾಳೆ. ಅದೇ ರೀತಿ ಸ್ಕ್ಯಾಮ್ ನ ಶುರು ಮಾಡೇ ಬಿಡ್ತಾರೆ. ಈ ಕಡೆ ಸರವಣ ಅವನ್ ಕುಳ್ಳ ಫ್ರೆಂಡ್ ನ ಮೀಟ್ ಆಗಿ ಕ್ವಿಕ್ ಮನಿ ಬಗ್ಗೆ ಕೇಳ್ತಾನೆ. ಕುಳ್ಳ ಒಂದು ಟ್ರೇಡಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ್ ಮ್ಯಾನೇಜರ್ಸ್ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಹೇಳ್ತಾರೋ ಅದನ್ನ ಮಾಡ್ಬೇಕಿರುತ್ತೆ. ಅದರಿಂದ 60% ಲಾಭ ಆಗ್ತಾ ಇರುತ್ತೆ. ಅದಕ್ಕೆ ಕುಳ್ಳ ಸರವಣಗೆ ನೀನ್ ದುಡ್ಡು ಇನ್ವೆಸ್ಟ್ ಮಾಡೋ ಮಗ, ನಾನು 60% ಲಾಭ ಮಾಡ್ಕೊಡ್ತೀನಿ ಅಂತಾನೆ. ಸರವಣ ಓಕೆ ಅಂತಾನೆ. ಆಫೀಸ್ಗೆ ಹೋಗ್ತಾನೆ. ಅವನ್ ಪ್ರಿಂಟರ್ಗೆ ಒಂದು ಐರನ್ ಬಾಲ್ ನ ಹಾಕ್ತಾನೆ. ಅದರಿಂದ ಪ್ರಿಂಟರ್ ಕೆಲಸ ನಿಲ್ಸುತ್ತೆ. ಅವನ್ ಪಕ್ಕ ಇದ್ದ ಗೋವರ್ಧನ್ ಮ್ಯಾನ್ಯುಯಲ್ ರೆಸಿಪ್ಟ್ ಕೊಡು ಅಂತ ಹೇಳಿ ಕೆಲಸ ಇದೆ ಅಂತ ಈಚೆ ಹೋಗ್ತಾನೆ. ಸರವಣ ಮ್ಯಾನ್ಯುಯಲ್ ರೆಸಿಪ್ಟ್ ಕೊಡ್ತಾ ದುಡ್ನೆಲ್ಲ ಅವನ್ ಬ್ಯಾಗ್ಗೆ ಹಾಕೋತಾನೆ. ಸಂಜೆ ಹೋಗುವಾಗ ಮ್ಯಾಗ್ನೆಟ್ ಯೂಸ್ ಮಾಡಿ ಐರನ್ ಬಾಲ್ ನ ಈಚೆ ತಗೊಂಡು ವಾಪಸ್ ಹೋಗ್ತಾನೆ. ಆ ದುಡ್ಡನ್ನ ಕುಳ್ಳಾಗೆ ಕೊಟ್ಟು ಅದನ್ನ ಟ್ರೇಡಿಂಗ್ ಅಲ್ಲಿ ಹಾಕ್ಸಿ ಲಾಭ ಮಾಡೋಕೆ ಶುರು ಮಾಡ್ತಾನೆ. ಪ್ರತಿದಿನ ಹೀಗೆ ಮಾಡ್ತಾ ಇರ್ತಾನೆ. ಅದರಿಂದ ಮ್ಯಾನೇಜರ್ಗೆ ಡೌಟ್ ಶುರು ಆಗುತ್ತೆ. ಆದ್ರೆ ಈ ಗೋವರ್ಧನ್ ಸರವಣಯಿಂದ ಬೇಕಾದಾಗ್ಲೆಲ್ಲ ರಜೆ ತಗೋಬಹುದು ಅಂತ ಸರವಣಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಹೀಗೆ ಸರವಣ ಸ್ಕ್ಯಾಮ್ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಮಿತ್ರ ಕೂಡ ಸ್ಕ್ಯಾಮ್ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾಕಿಗೆ ಹೀರೋ ಆಗ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಟ್ರಸ್ಟ್ ಗೆ ಬಂದಿದ್ದ ದುಡ್ಡಿಂದ ಅವನ್ ಫ್ರೆಂಡ್ ಬರ್ತಿದ್ದ ಕಥೆಯಿಂದ ಅವನೇ ಹೀರೋ ಆಗಿ ಆಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಸರವಣ ಕಡಿಮೆ ದುಡ್ಡಿಂದ ಲಾಭ ಆಗಲ್ಲ ಅಂತ ಅವನು ಮತ್ತೆ ಕುಳ್ಳ ಸೇರಿ ಕ್ವಿಕ್ ಮನಿ ಅಂತ ಒಂದು ಕಂಪನಿಯನ್ನೇ ಶುರು ಮಾಡ್ತಾರೆ. ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದಿನಕ್ಕೆ 20% ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಕೊಡ್ತಾ ಇರ್ತಾರೆ ಕೂಡ. ಅಲ್ಲೇ ಮಿತ್ರ ಜಾನಕಿ ಎಲ್ರು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದ್ರಿಂದ ಸರವಣ ಬೇಜಾನ್ ದುಡ್ಡು ಮಾಡಿ ಕಾರ್ ತಗೊಂಡು ಹೋಗಿ ಐಶು ತಂದೆ ಜೊತೆ ಮಾತಾಡ್ತಾನೆ. ಎಂಗೇಜ್ಮೆಂಟ್ ಕೂಡ ಮುಗಿಯುತ್ತೆ. ಹೀಗಿದ್ದಾಗ ಸರವಣ ಅವನ್ ಫ್ರೆಂಡ್ ಶಬರಿನ ಮೀಟ್ ಮಾಡ್ತಾನೆ. ಶಬರಿ ಲೋವರ್ ಇವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದಕ್ಕೆ ಶಬರಿ ಕೋಲ್ಕತ್ತಾಗೆ ಹೋಗಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಒಂದು ಡೀಲ್ ಮಾಡ್ಬೇಕಿರುತ್ತೆ. ಪೋರ್ಟ್ ಇಂದ 20 ಕೋಟಿ ಬೆಲೆ ಬಾಳೋ ಕಂಟೈನರ್ ನ ಮೂವ್ ಮಾಡ್ಬೇಕಿರುತ್ತೆ. ಅದಕ್ಕೆ ಇಲ್ಲ ಅಂದ್ರೂ 10 ಕೋಟಿ ಖರ್ಚಾಗ್ತಾ ಇರುತ್ತೆ. 10 ಕೋಟಿನ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ 2 ದಿನದಲ್ಲಿ ಶಬರಿ 15 ಕೋಟಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ಸರವಣನೇ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡು ಇರೋ ಬರೋ ದುಡ್ಡೆಲ್ಲ ವಿತ್ಡ್ರಾ ಮಾಡ್ಕೊಂಡು ಬರ್ತಾನೆ. ಕುಳ್ಳ ಕೂಡ ಅವ್ನ್ ಕೂಡಿಟ್ಟಿದ್ದ 50 ಲಕ್ಷ ಕೊಡ್ತಾನೆ. ಇನ್ನು ದುಡ್ಡು ಬೇಕು ಅಂತ ಸರವಣ EB ಆಫೀಸ್ಗೆ ಹೋದ್ರೆ ಅವತ್ತು ಎಂತಿರನ್ ಮೂವಿ ರಿಲೀಸ್ ಅಂತ ಗೋವರ್ಧನ್ ಬಂದಿರಲ್ಲ. ಅವನ್ ಬದಲು ಮ್ಯಾನೇಜರೇ ಇರ್ತಾರೆ. ಅದ್ರಿಂದ ಸರವಣ ಅವನ್ ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ ಬೇಜಾರಲ್ಲಿ ಈಚೆ ಬರ್ತಾನೆ. ಅವಾಗ ಟಿವಿಯಲ್ಲಿ ಒಂದು ಲೈವ್ ಶೋ ನೋಡ್ತಾನೆ. ಶರವಣ ಪ್ಲಾನ್ ಮಾಡಿ ಆ ಲೈವ್ ಶೋಗೆ ಕಾಲ್ ಮಾಡಿ ರಜನಿಕಾಂತ್ ತರ ಮಾತಾಡಿ ನಂಬರ್ ಕೊಡ್ತಾನೆ. ಲೈವ್ ನೋಡ್ತಿದ್ದವರೆಲ್ಲ ರಜನಿಕಾಂತ್ ನಂಬರ್ ನೋಟ್ ಮಾಡ್ಕೊಳ್ತಾರೆ. ಆದ್ರೆ ಅದು ಮ್ಯಾನೇಜರ್ ನಂಬರ್ ಆಗಿರುತ್ತೆ. ಎಲ್ಲ ಕಾಲ್ ಮಾಡೋಕೆ ಶುರು ಮಾಡ್ತಾರೆ. ಮ್ಯಾನೇಜರ್ ತಲೆ ಕೆಟ್ಟೋಗಿ ಈಚೆ ಹೋಗ್ತಾನೆ. ಸರವಣ ಅವನ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಕಡೆಗೆ 1 ಕೋಟಿನ ಶಬರಿಗೆ ಕೊಡ್ತಾನೆ. 2 ದಿನ ಆಗುತ್ತೆ. ಶಬರಿ ಕೊಲೆ ಆಗಿದೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ.
ಪಾಪ ಸರವಣ ದುಡ್ಡೆಲ್ಲ ಹೋಗುತ್ತೆ. ಸರವಣಗೆ ದುಡ್ಡು ಹೋಗಿದ್ಕೆ ಬೇಜಾರಾಗಲ್ಲ, ಆದ್ರೆ ಅವನ್ ಕಷ್ಟಕ್ಕೆ ಆಗ್ತಿದ್ದ ಗೆಳೆಯನ ಕೊಲೆ ನೋಡಿ ತುಂಬಾ ಬೇಜಾರಾಗುತ್ತೆ. ಇಲ್ಲಿಂದ ಎಲ್ರಿಗೂ ಪ್ರಾಬ್ಲಮ್ ಶುರು ಆಗುತ್ತೆ. ಸರವಣನ ಸ್ಕ್ಯಾಮ್ ಇಂದ ಇಬಿ ಬಿಲ್ ಪೇ ಮಾಡೋಕೆ ಆಗದೆ ಎಲ್ರು ಮನೆ ಕರೆಂಟ್ ಹೋಗುತ್ತೆ. ಎಲ್ಲ ಆಗಿರೋದು ಸರವಣ ಇಂದಾನೆ ಅಂತ ಗೋವರ್ಧನ್ ಮ್ಯಾನೇಜರ್ಗೆ ಗೊತ್ತಾಗುತ್ತೆ. ಸರವಣ ಕೆಲ್ಸಕ್ಕೆ ಬರೋದನ್ನೇ ನಿಲ್ಲಿಸ್ತಾನೆ. ಇನ್ನೊಂದ್ ಕಡೆ ಮಿತ್ರ ಮಾಡ್ತಿದ್ದ ಸ್ಕ್ಯಾಮ್ ಕೂಡ ಈಚೆ ಬರುತ್ತೆ. ಯಾಕಂದ್ರೆ ಅವಳಿಗೆ ಮನೆ ಓನರ್ಸ್ಗೆ ಪೇ ಮಾಡೋಕೆ ದುಡ್ಡಿರಲ್ಲ ಅಲ್ವಾ, ಅದ್ರಿಂದ. ಇನ್ನ ಜಾಕಿ ಮತ್ತೆ ಜಾನಕಿ ರ್ಯಾಂಬೋ ಟ್ರಸ್ಟ್ ಇಂದ ಮಾಡ್ತಿದ್ದ ಸ್ಕ್ಯಾಮ್ ಕೂಡ ಈಚೆ ಬರುತ್ತೆ. ಹೇಗೆ ಅಂದ್ರೆ ಒಬ್ರು ಫೇಕ್ ವಿಡಿಯೋ ಮಾಡಿ ಕೊಟ್ಟಿದ್ದವರು ಎಲ್ಲ ನಿಜ ಒಪ್ಕೊಂಡಿರ್ತಾರೆ, ಅದ್ರಿಂದ. ಸೊ ಒಂದ್ ಕಡೆಯಿಂದ ಎಲ್ರು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ದುಡ್ಡೆಲ್ಲಿ ಅಂತ ಹೊಡೆದು ಕೇಳ್ತಾ ಇರ್ತಾರೆ. ಜಾಕಿ ಜಾನಕಿ ಮಿತ್ರ ಸರವಣನ ಹೆಸರು ಹೇಳ್ತಾ ಇದ್ರೆ ಸರವಣ ಶಬರಿ ಹೆಸರು ಹೇಳ್ತಾ ಇರ್ತಾನೆ. ಎಲ್ರು ಒಂದೇ ರೂಮ್ ಅಲ್ಲಿ ಕೂರ್ಸಿರ್ತಾರೆ. ಅಲ್ಲಿದ್ದ ಕಾನ್ಸ್ಟೇಬಲ್ಗೆ ಯಾರೋ ಕಾಲ್ ಮಾಡಿ ಎನ್ಕೌಂಟರ್ ಬಗ್ಗೆ ಹೇಳ್ತಾ ಇರ್ತಾರೆ. ಅದ್ನ ಕೇಳಿ ಸರವಣ ಆ ಕಾನ್ಸ್ಟೇಬಲ್ ನ ಕಟ್ಟಾಕಿ ಎಲ್ರು ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಅಲ್ಲಿ ಎಸ್ಕೇಪ್ ಆದವರು ಕರ್ನಾಟಕದ ಮಂಗಳೂರು ಕಡೆ ಹೋಗೋ ಒಂದು ಲಾರಿನ ಹತ್ತುತ್ತಾರೆ. ಮಿತ್ರ ಜಾಕಿ ಎಲ್ರು ದುಡ್ಡು ಕೇಳ್ತಾ ಇರ್ತಾರೆ. ಸರವಣ ದುಡ್ಡು ವಾಪಸ್ ಕೊಡ್ತೀನಿ, ಆದ್ರೆ ಟೈಮ್ ಬೇಕು ಅಂತ ಹೇಳಿ ಎಲ್ಲ ಮಂಗಳೂರ್ಗೆ ಹೋಗಿ ತಲೆ ಮರೆಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇವಾಗ ನಮಗೆ ಕಿಡ್ನಾಪರ್ ಮುಖಾನ ತೋರಿಸ್ತಾರೆ. ಯಾರು ಅಂತ ನೋಡಿದ್ರೆ ಮಂಗಳಪುರಂ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿದ್ದ ಕಲ್ಯಾಣ ಸುಂದರಂ. ಅವನ್ನ ನೋಡ್ತಿದ್ದ ಹಾಗೆ ಎಲ್ರು ವಾಪಸ್ ಮನೆಗೆ ಹೋಗ್ತಾರೆ. ಎಲ್ಲ ತಗಲಾಕೊಂಡ್ವಿ ಅಂತ ಭಯದಲ್ಲಿ ಇರ್ತಾರೆ. ಅದಕ್ಕೆಲ್ಲ ಕಾರಣ ಸರವಣನೇ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸರವಣ ಜೀವನ ಸ್ವಂತ ಮಗ ಅಲ್ದೇ ಇದ್ರು ಅವನು ನನ್ನೇ ಅಪ್ಪ ಅನ್ಕೊಂಡಿದ್ದಾನೆ, ನಾನ್ ಬರ್ತೀನಿ ಅಂತ ವೇಟ್ ಮಾಡ್ತಾ ಇರ್ತಾನೆ. ನಾನು ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ ಅಂತಾನೆ. ಅದ್ನ ಕೇಳಿ ಜಾನಕಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತಾಳೆ. ಕಡೆಗೆ 4 ಜನ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ವ್ಯಾನ್ ತಗೊಂಡು ಮಂಗಳಪುರಂಗೆ ಹೋಗ್ತಾರೆ. ಕಲ್ಯಾಣ ಸುಂದರಂನ ಭೇಟಿ ಆಗ್ತಾರೆ. ಕಲ್ಯಾಣ ಸುಂದರಂ ಜೀವನ ಕಿಡ್ನಾಪ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರಲ್ಲ. ಯಾಕಂದ್ರೆ ಸುಂದರಂ ಆಲ್ರೆಡಿ ರಿಟೈರ್ ಆಗಿರ್ತಾನೆ. ರಿಟೈರ್ ಆಗೋ ಮುಂಚೆ ಒಳ್ಳೆ ಹೆಸರು ತಗೊಂಡು ದುಡ್ಡು ಮಾಡಿ ರಿಟೈರ್ ಆಗಿರ್ತಾನೆ. ಆದ್ರೆ ಬೆಟ್ಟಿಂಗ್ ಆಡಿ ಎಲ್ಲಾ ದುಡ್ಡನ್ನ ಕಳ್ಕೊಂಡಿರ್ತಾನೆ. ಜೊತೆಗೆ ಸರವಣ ತಪ್ಪಿಸ್ಕೊಂಡು ಹೋಗೋಕೆ ಸುಂದರಮ್ಮೆ ಚಾನ್ಸ್ ಕೊಟ್ಟಿರ್ತಾನೆ. ಯಾಕಂದ್ರೆ ಮುಂದೆ ಇವರು ಯೂಸ್ ಆಗ್ತಾರೆ ಅಂತ. ಅದೇ ರೀತಿ ಇವಾಗ ಸುಂದರಂ ಸರವಣ ಮಿತ್ರ ಜಾಕಿ ಮತ್ತೆ ಜಾನಕಿಗೆ ನೀವು ಸ್ಕ್ಯಾಮ್ ಮಾಡಿ ನನ್ಗೆ ದುಡ್ಡು ಮಾಡ್ಕೊಡ್ಬೇಕು, ಅವಾಗ್ಲೇ ಜೀವನ ಬಿಡೋದು ಅಂತ ಹೇಳ್ತಾರೆ. ಸರವಣ ಜೀವಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾನೆ. ಅದಕ್ಕೆ ಓಕೆ ಅಂತಾನೆ. ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಸರವಣ ಮಂಗಳಪುರಂಗೆ ಬರೋವಾಗ ಒಂದು ಟೋಲ್ ಗೇಟ್ ಕ್ಲೋಸ್ ಆಗಿರೋದನ್ನ ನೋಡಿರ್ತಾನೆ. ಅದನ್ನ ಓಪನ್ ಮಾಡಿಸಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದನ್ನ ಸುಂದರಂಗೂ ಹೇಳ್ತಾನೆ. ಆದ್ರೆ ಅದು ಅನ್ಕೊಂಡಷ್ಟು ಈಸಿ ಇರಲ್ಲ. ಅದಕ್ಕೆ MLA ಇಂದ ಪರ್ಮಿಷನ್ ಬೇಕು, ಪೊಲೀಸರ ಸಹಾಯ ಬೇಕು. ಜನಗಳಿಗೆಲ್ಲ ಅದು ಜೆನ್ಯೂನ್ ಆಗಿ ಓಪನ್ ಆಗ್ತಿದೆ ಅಂತ ಗೊತ್ತಾಗ್ಬೇಕಿರುತ್ತೆ. ಆದ್ರಿಂದ ಯಾರು ಪ್ರಶ್ನೆ ಮಾಡಲ್ಲ. ಆದ್ರೆ ಆ ಸ್ಕ್ಯಾಮ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ತಗಲಾಕೊಳ್ತಾರೆ. ಅದ್ರಿಂದ ಸರವಣ ಒಬ್ಬ ವ್ಯಕ್ತಿನ ಹುಡುಕಿರ್ತಾನೆ. ಅವನು ನೀರಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದನ್ನ ಕಂಡಿಡ್ದಿರ್ತಾನೆ. ಟೋಲ್ ಗೇಟ್ ಸ್ಕ್ಯಾಮ್ ಇಂದ ದುಡ್ಡು ಮಾಡಿ ಅದನ್ನ ಆ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಆ ಪ್ರಾಜೆಕ್ಟ್ ನ ಸುಂದರಂ ಹೆಸರಿಗೆ ಪೇಟೆಂಟ್ ಮಾಡಿಸಿದ್ರೆ ಲೈಫ್ ಲಾಂಗ್ ಆ ಪ್ರಾಜೆಕ್ಟ್ ಇಂದ ಕೂತ್ಕೊಂಡು ತಿನ್ಬಹುದು ಅಂತ ಸರವಣ ಹೇಳ್ತಾನೆ. ಅದಕ್ಕೆ ಸುಂದರಂ ಓಕೆ ಅಂತಾನೆ. ಮೊದಲು ಟೋಲ್ ಗೇಟ್ ಸ್ಕ್ಯಾಮ್, ಆಮೇಲೆ ಪ್ರಾಜೆಕ್ಟ್ ಬಗ್ಗೆ ಫೋಕಸ್ ಮಾಡೋದು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಇವರು ಮನೆಯಿಂದ ಈಚೆ ಹೋದ್ರೆ ಎಲ್ರು ಗುರ್ತಿಡಿತಾರೆ. ಅದಕ್ಕೆ ಮೊದಲು ಜಾಕಿ ಹೆಲ್ಪ್ ಇಂದ ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ. ಮೂವಿ ಮಾಡ್ತೀವಿ ಅಂತ ಹೇಳಿ ಗೆಟಪ್ ಟೆಸ್ಟ್ಗೆ ಅಂತ ಅಲ್ಲಿಂದ ಮೇಕಪ್ ಡ್ರೆಸ್ ಎಲ್ಲಾ ತಗೊಂಡು ಎಲ್ಲ ವಯಸ್ಸಾಗಿರೋ ರೀತಿ ಡ್ರೆಸ್ ಅಪ್ ಆಗ್ತಾರೆ. ಪ್ರತಿದಿನ ಅದೇ ಡ್ರೆಸ್ ಅಲ್ಲಿ ಇರ್ಬೇಕಾಗಿರುತ್ತೆ. ಈಚೆ ಹೋಗೋದಾದ್ರೆ ಅದೇ ಗೆಟಪ್ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಮೊದಲು ಜನಗಳಿಗೆಲ್ಲ ಟೋಲ್ ಓಪನ್ ಆಗ್ತಿದೆ ಅಂತ ತಿಳಿಸ್ಬೇಕಾಗಿರುತ್ತೆ. ಅದಕ್ಕೆ ಅದು ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು. ಅದಕ್ಕೆ ಸರವಣ ಅವನಿಗೆ ಗೊತ್ತಿದ್ದ ಒಬ್ಬ ರಿಪೋರ್ಟರ್ ನ ಫಾಲೋ ಮಾಡ್ಕೊಂಡು ಅವನ್ ಮನೆ ಬಳಿಗೆ ಹೋಗ್ತಾರೆ. ಅವನಿಗೆ ಪಿಜ್ಜಾ ಆರ್ಡರ್ ಬರುತ್ತೆ. ಅದನ್ನ ಸರವಣ ಇಸ್ಕೊಂಡು ಅದಕ್ಕೆ ಮಾತ್ರೆ ಹಾಕಿ ಅದನ್ನ ಅವನೇ ಹೋಗಿ ಡೆಲಿವರಿ ಕೊಡ್ತಾನೆ. ಜೊತೆಗೆ ಡೋರ್ ಕ್ಲೋಸ್ ಆಗದೆ ಇರೋ ರೀತಿ ಮಾಡ್ತಾನೆ. ಅದರಿಂದ ರಿಪೋರ್ಟರ್ ಪಿಜ್ಜಾ ತಿಂತಾನೆ. ಫುಡ್ ಪಾಯ್ಸನ್ ಆಗಿ ಮೂರ್ಛೆ ತಪ್ತಾನೆ. ಮಿತ್ರ ಬಂದು ಆ ನ್ಯೂಸ್ ಟೈಪ್ ಮಾಡಿ ಪಬ್ಲಿಷ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ನ್ಯೂಸ್ ರೂಮ್ ಸರ್ವರ್ಗೆ ಕನೆಕ್ಟ್ ಆಗಿದ್ರೆ ಮಾತ್ರ ಪಬ್ಲಿಷ್ ಆಗೋದು. ಅದಕ್ಕೆ ಪಬ್ಲಿಷ್ ಆಗಲ್ಲ. ಅದಕ್ಕೆ ಸರವಣ ಪ್ಲಾನ್ ಮಾಡಿ ಲ್ಯಾಪ್ಟಾಪ್ ತಗೊಂಡು ಮಿತ್ರನ ಕರ್ಕೊಂಡು ನ್ಯೂಸ್ ರೂಮ್ಗೆ ಹೋಗ್ತಾನೆ. ಪಿಜ್ಜಾ ಡೆಲಿವರಿ ಅಂತ ಹೋಗ್ತಾನೆ. ಆಮೇಲೆ ರಿಪೋರ್ಟರ್ ಫೋನ್ ಇಂದ ಸೆಕ್ಯೂರಿಟಿಗೆ ಕಾಲ್ ಮಾಡಿ ರಿಪೋರ್ಟರ್ ವಾಯ್ಸ್ ಅಲ್ಲಿ ಪಾರ್ಕಿಂಗ್ ಲಾಟ್ಗೆ ಬರೋಕೆ ಹೇಳಿ ಅವನು ವಾಶ್ರೂಮ್ಗೆ ಹೋಗಿ ಪಬ್ಲಿಷ್ ಮಾಡ್ತಾನೆ. ವಾಪಸ್ ಪಿಜ್ಜಾ ತಗೊಂಡು ರಿಪೋರ್ಟರ್ ಮನೆಗೆ ಹೋಗಿ ಎಲ್ಲ ಹೇಗಿತ್ತೋ ಹಾಗೆ ಇಟ್ಟು ಎಸ್ಕೇಪ್ ಆಗ್ತಾರೆ. ಅವ್ರು ಅನ್ಕೊಂಡ ಹಾಗೆ ಫಸ್ಟ್ ಪ್ಲಾನ್ ವರ್ಕ್ ಆಗುತ್ತೆ. ಇವಾಗ EB ಆಫೀಸ್ಗೆ ಗೋವರ್ಧನ್ ಮ್ಯಾನೇಜರ್ ಆಗಿರ್ತಾನೆ. ಸರವಣ ಜಾಗದಲ್ಲಿ ಬೇರೆ ಯಾರೋ ಕೆಲಸ ಮಾಡ್ತಾ ಇರ್ತಾರೆ. ಸರವಣ ಚುಟ್ಟಿ ಅಣ್ಣನ ಹೋಟೆಲ್ ಅಲ್ಲೇ ಮತ್ತೆ ಕುಳ್ಳನ ಭೇಟಿಯಾಗಿ ಎಲ್ಲಾ ವಿಷಯ ಹೇಳಿ ಮತ್ತೆ ಸಹಾಯ ಬೇಕು ಅಂತಾನೆ. ಆದ್ರೆ ಕುಳ್ಳ ಆಗಲ್ಲ ಅಂತಾನೆ.
ಇವಾಗ ಫಸ್ಟ್ ಪ್ಲಾನ್ ವರ್ಕ್ ಆಯ್ತು. ಜನಗಳೆಲ್ಲ ಪೇಪರ್ ಓದಿ ಟೋಲ್ ಓಪನ್ ಆಗೋದ್ರ ಬಗ್ಗೆ ತಿಳ್ಕೊಳ್ತಾರೆ. ನೆಕ್ಸ್ಟ್ ಆ ಏರಿಯಾ MLA ನ ಒಪ್ಪಿಸ್ಬೇಕು. ಅದಕ್ಕೆ ಸರವಣ ಏರ್ ಸ್ಟೈಲಿಸ್ಟ್ ತರ CM ನ ಮೀಟ್ ಆಗ್ತಾನೆ. ಜಾಕಿ ರಫ್ತಾ ಕಂಪನಿ ಅಂತ ಸುಳ್ಳು ಹೇಳ್ಕೊಂಡು MLA ನ ಮೀಟ್ ಮಾಡಿ ಡೆಲ್ಲಿಯಲ್ಲಿರೋ MP ಸಂಬಂಧಿ ಅಂತ ಪರಿಚಯ ಆಗ್ತಾನೆ. MP ತರ ಜಾನಕಿ ವಿಡಿಯೋ ಕಾಲ್ ಮಾಡಿ MLA ಜೊತೆ ಮಾತಾಡ್ತಾಳೆ. ಸರವಣ CM ಮೊಬೈಲ್ ಇಂದ ಕಾಲ್ ಮಾಡ್ಬೇಕಿರುತ್ತೆ. CM ಕಣ್ಣಿಗೆ ಪ್ಯಾಕ್ ಹಾಕಿರ್ತಾನೆ. ಆದ್ರೆ CM ಮೊಬೈಲ್ ಅಲ್ಲಿ ಸಾಂಗ್ ಹಾಕಿರ್ತಾನೆ. ಅದರಿಂದ ಕಾಲ್ ಮಾಡೋಕೆ ಆಗಲ್ಲ. ಅವಾಗ ಮಿತ್ರ ಕಾಲ್ ಫಾರ್ವರ್ಡಿಂಗ್ ಬಗ್ಗೆ ಹೇಳ್ತಾಳೆ. ಆಮೇಲೆ MLA ಗೆನೆ CM ಗೆ ಕಾಲ್ ಮಾಡೋಕೆ ಹೇಳ್ತಾಳೆ. ಆ ಕಾಲ್ ಸರವಣಗೆ ಬರುತ್ತೆ. ಸರವಣ CM ತರ ಮಾತಾಡಿ ಟೋಲ್ ಉದ್ಘಾಟನೆ ಮಾಡೋಕೆ ಹೇಳ್ತಾನೆ. MLA ಓಕೆ ಅಂತಾನೆ. ಅದಾದ್ಮೇಲೆ ಪೊಲೀಸರು ಟೋಲ್ ತಂಟೆಗೆ ಬರದೇ ಇರೋ ರೀತಿ ಮಾಡ್ಬೇಕಿರುತ್ತೆ. ಅದಕ್ಕೆ ಸರವಣ ಹೋಗಿ ಟೋಲ್ ಗೇಟ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಅದರಿಂದ MLA ಇದ್ದಾನೆ ಅಂತ ಹೇಳಿ MLA ಮೇಲೇನೆ ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ. ಆದ್ರೆ ಇನ್ಸ್ಪೆಕ್ಟರ್ MLA ಮೇಲೆ ಕೇಸ್ ಹಾಕಲ್ಲ. ಜಾನಕಿ ಮತ್ತೆ MP ತರ ಮಾತಾಡಿ ಟೋಲ್ ಬಗ್ಗೆ ಯಾರೇ ಕಂಪ್ಲೇಂಟ್ ಕೊಡೋಕೆ ಬಂದ್ರು ತಗೋಬೇಡಿ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಓಕೆ ಅಂತಾನೆ. ಆ ಪ್ಲಾನ್ ಕೂಡ ವರ್ಕ್ ಆಗುತ್ತೆ. ಕಡೆಗೆ MLA ನೇ ಬಂದು ಟೋಲ್ ಉದ್ಘಾಟನೆ ಮಾಡ್ತಾನೆ. ಡೈಲಿ 1 ಕೋಟಿ ದುಡ್ಡು ಆಗ್ತಾ ಇರುತ್ತೆ. ಆ ದುಡ್ಡಿಂದ ಪ್ರಾಜೆಕ್ಟ್ ಡೆವಲಪ್ ಮಾಡಿ ಪ್ರೆಸ್ ಅವ್ರ ಮುಂದೆ ಎಲ್ಲ ಸುಂದರಂ ಅದು ಅವಂದೇ ಪ್ರಾಜೆಕ್ಟ್ ಅಂತ ಡೆಮೋ ಕೊಡ್ತಾನೆ. ಅವನಿಗೆ ಕಾಲ್ಸ್ ಬರೋಕೆ ಶುರು ಆಗುತ್ತೆ. ಒಬ್ರು 50 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇರ್ತಾರೆ. ಎಲ್ಲ ಮುಗೀತು ಅಂತ ಸರವಣ, ಮಿತ್ರ, ಜಾನಕಿ, ಜಾಕಿ ಎಲ್ರು ಸುಂದರಂನ ಮೀಟ್ ಮಾಡಿ ದುಡ್ಡು ಕೊಟ್ಟು ಜೀವನ ಬಿಡೋಕೆ ಹೇಳ್ತಾರೆ. ಅವನು ಜೀವನ ಬಿಡ್ತೀನಿ, ಆದ್ರೆ ನಿಮ್ನ ಬಿಡಲ್ಲ. ಮುಂದೆ ನನ್ ಮೇಲೆ ನೀವು ರಿವೆನ್ ತಗೊಂಡ್ರೆ ಕಷ್ಟ ಆಗುತ್ತೆ. ಹೀಗೆ ಕೆಲಸ ಮಾಡ್ತಾ ಇರಿ ಅಂತ ಹೇಳ್ತಾನೆ. ಎಲ್ರಿಗೂ ಕೋಪ ಬರುತ್ತೆ. ಆದ್ರೆ ಏನು ಮಾಡೋಕೆ ಆಗಲ್ಲ. ಜೀವ ಜೊತೆ ಮಾತಾಡ್ಬೇಕು ಅಂತಾರೆ. ಸುಂದರಂ ಕಾಲ್ ಮಾಡ್ತಾನೆ. ಸರವಣ ಜೀವ ಜೊತೆ ಮಾತಾಡಿ ಅವನು ಇರೋ ಫ್ಯಾಕ್ಟರಿಯಲ್ಲಿ ಅವನ್ನ ನೋಡ್ಕೊಳ್ಳೋಕೆ 2 ವ್ಯಕ್ತಿಗಳು ಇದ್ದಾರೆ. ಅವನ್ ವೀಲ್ ಚೇರ್ ನ ಚೈನ್ ಹಾಕಿ ಕಟ್ಟಾಕಿದ್ದಾರೆ ಅಂತ ತಿಳ್ಕೊಂಡು ಅವನು ಜೀವಾಗೆ ಎದ್ದು ಓಡೋಗ್ತಾ ಲೊಕೇಶನ್ ಕಳಿಸು ಮಗ್ನೆ ಅಂತಾನೆ. ಜೀವ ಎದ್ದು ಓಡೋಕೆ ಶುರು ಮಾಡ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಜೀವ ಹ್ಯಾಂಡಿಕ್ಯಾಪ್ ಅಲ್ಲ, ಆದ್ರೆ ಅವನ್ಗಿಷ್ಟ ಇರೋ ಸ್ಕೂಲಲ್ಲಿ ಹ್ಯಾಂಡಿಕ್ಯಾಪ್ಗೆ ಮಾತ್ರ ಸೀಟ್ ಇರುತ್ತೆ. ಅದಕ್ಕೆ ಅದೇ ರೀತಿ ಜೀವ ಆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಅದು ಸುಂದರಂಗೆ ಗೊತ್ತಿರಲ್ಲ. ಜೀವ ಲೊಕೇಶನ್ ನ ಕೂಡ ಕಳಿಸ್ತಾನೆ. ಸರವಣ ಸುಂದರಂಗೆ ಹೊಡೆದು ದುಡ್ಡು ತಗೊಂಡು ಈಚೆ ಹೋಗ್ತಾರೆ. ಅವಾಗ ಕುಳ್ಳ ಕಾರ್ ತಗೊಂಡು ಎಂಟ್ರಿ ಕೊಡ್ತಾನೆ. ಎಲ್ಲ ಕಾರ್ ಹತ್ಕೊಳ್ತಾರೆ. ಸರವಣ ಗೋವರ್ಧನ್ ಹೆಲ್ಪ್ ತಗೊಂಡು ಇಡೀ ಚೆನ್ನೈ ಕರೆಂಟ್ ತೆಗಿಸ್ತಾನೆ. ಜೀವನ ಕಾಪಾಡ್ತಾರೆ. ಇವಾಗ ಇಲ್ಲಿ ಸರವಣ ಸುಂದರಂಗೆ ಕಾಲ್ ಮಾಡಿ ಅವನ್ ಪ್ಲಾನ್ ನ ರಿವೀಲ್ ಮಾಡ್ತಾನೆ. ಸರವಣಗೆ ಮುಂಚೆನೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಸುಂದರಂ ಟೋಲ್ ಸ್ಕ್ಯಾಮ್ ಬಗ್ಗೆ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅದನ್ನ ಇವಾಗ ವೈರಲ್ ಮಾಡ್ತಾನೆ. ಎಲ್ರಿಗೂ ಅದು ಸ್ಕ್ಯಾಮ್ ಮತ್ತೆ ಅದ್ರ ಹಿಂದೆ ಇರೋದು ಸುಂದರಮ್ಮೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಸುಂದರಂ ಪೇಟೆಂಟ್ ಮಾಡಿಸ್ಕೊಂಡಿದ್ದ ಪ್ರಾಜೆಕ್ಟ್ ಕೂಡ ಫೇಕ್ ಆಗಿರುತ್ತೆ. ಸರವಣ ಅವನ್ ಎಲೆಕ್ಟ್ರಿಕಲ್ ಅಂಗಡಿ ಫ್ರೆಂಡ್ ಹೆಲ್ಪ್ ತಗೊಂಡು ಅದನ್ನ ಬಿಲ್ಡ್ ಮಾಡಿ ಸುಂದರಂನ ನಂಬಿಸಿರ್ತಾನೆ. ಜೊತೆಗೆ 50 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಸರವಣನೇ ಬೇರೆ ವಯಸ್ಸಲ್ಲಿ ಸುಂದರಂ ಜೊತೆ ಮಾತಾಡಿರ್ತಾನೆ. ಇದನ್ನೆಲ್ಲ ಇವಾಗ ಸರವಣ ಸುಂದರಂಗೆ ರಿವೀಲ್ ಮಾಡ್ತಾನೆ. ಇಷ್ಟೆಲ್ಲ ಸರವಣ ಮಾಡೋಕೆ ಕಾರಣ ಅಂದ್ರೆ ಸುಂದರಮ್ಮೆ ಪೋರ್ಟ್ ಅಲ್ಲಿ ಶಬರಿನ ಕೊಂದಿರ್ತಾನೆ. ಅದನ್ನ ರಿಪೋರ್ಟರ್ ವಿಡಿಯೋ ಮಾಡ್ಕೊಂಡಿರ್ತಾನೆ. ಆ ವಿಡಿಯೋನ ಸರವಣ ರಿಪೋರ್ಟರ್ ಮನೆಯಲ್ಲಿ ಇದ್ದ ಪೆನ್ ಡ್ರೈವ್ ಅಲ್ಲಿ ನೋಡಿರ್ತಾನೆ. ಅದಕ್ಕೆ ಸುಂದರಂನ ಜೈಲಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಕಡೆಗೆ ಪೊಲೀಸರು ಸುಂದರಂನ ಅರೆಸ್ಟ್ ಮಾಡ್ತಾರೆ. ಅವನ್ ಬಗ್ಗೆ ನ್ಯೂಸ್ ಎಲ್ಲ ಬರುತ್ತೆ. ಕಡೆಗೆ ನಮ್ ಖಾನ್ ಫ್ಯಾಮಿಲಿ ಚೆನ್ನೈ ಬಿಟ್ಟು ಮುಂಬೈ ಕಡೆ ಹೋಗ್ತಾರೆ. ಜೊತೆಗೆ ಟೋಲಿಂದ ಕಲೆಕ್ಟ್ ಮಾಡಿದ್ದ ದುಡ್ಡು ಕೂಡ ತಗೊಂಡೋಗ್ತಾರೆ. ಜೀವ ರನ್ನಿಂಗ್ ಶುರು ಮಾಡ್ತಾನೆ. ಜಾನಕಿ ಮೆಡಿಟೇಷನ್ ಶುರು ಮಾಡ್ತಾಳೆ. ಜಾಕಿ ಅನ್ಕೊಂಡ ಹಾಗೆ ಹೀರೋ ಆಗ್ತಾನೆ. ಕಡೆಗೆ ಅವನ ಹೆಸರನ್ನ ರ್ಯಾಂಬೋ ಸಿಲ್ವರಾಜು ಅಂತಾನೆ ಚೇಂಜ್ ಮಾಡ್ಕೋತಾನೆ. ಮಿತ್ರ ಮತ್ತೆ ಸರವಣ ಕಡೆಗೆ ನಿಜವಾದ ಗಂಡ ಹೆಂಡತಿ ಆಗ್ತಾರೆ. ಮಿತ್ರ ಹೌಸ್ ವೈಫ್ ಆಗ್ತಾಳೆ. ಸರವಣ ಒಂದು ಕಾಲೇಜಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಸ್ಕ್ಯಾಮ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಒಬ್ಬ ವ್ಯಕ್ತಿ ಅವನ್ ತಮ್ಮನ ಕಾಲೇಜ್ ಫೀಸ್ ಕಟ್ಬೇಕು ಅಂತ ಬಂದು ಸರವಣನ ಭೇಟಿ ಆಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೋಸ್ಟ್ಲಿ ಖಾನ್ ಸಿಟಿ ಮುಂಬೈ ಅಂತ ಪಾರ್ಟ್ 2 ಬರುತ್ತೆ ಅನ್ಸುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.